ಪವಿತ್ರಾತ್ಮನೆ ಕೊಟ್ಟು ಎಲ್ಲರೂ ಪ್ರಾರ್ಥಿಸಿರಿ. ಯೇಸು ಸ್ವಾಮಿ ನಾಳೆ ಚರ್ಚಿಗೆ ಆತ್ಮಗಳು ನೋಡ್ರಿ. ಪರಿಶುದ್ಧಾತ್ಮನ ಅಭಿಷೇಕದ ಬಗ್ಗೆ ಕರ್ತನೇ ನಿನ್ನ ರಕ್ತೊಳೆ ಮಾಡಿ ನಿನ್ನ ಅಭಿಷೇಕದ ಬಗ್ಗೆ ನಮ್ಮನ್ನ ಉನ್ನತವಾದ ಬೆಳಗಡೆಯಾದ ಬಗ್ಗೆ ಎಲ್ಲ ಪ್ರಾರ್ಥಿಸಿರಿ. ನಾಳೆ ಚರ್ಚಿನ ಅಭಿಷೇಕದ ತುಂಬ ಪಡೆದು ಎಲ್ಲರಿಗೂ ಪ್ರೇ ಮಾಡಿ ತಟ್ಟಿರಿ. ನಿಮಗೆ ತೆರೆ ಹುಡುಕಿರಿ ಸಿಗ್ತದೆ, ಕೇಳಿರಿ ಕೊಡಲ್ಪಡುತ್ತದೆ. ಪ್ರಿಯ ದೈವ ಜನರಿಗೆ ಪ್ರಾರ್ಥನೆ ಮಾಡುವಂತ ನಮಗೆ ಖಂಡಿತ ದೇವರು ಆಶೀರ್ವಾದಗಳನ್ನು ಕೊಡುತ್ತಾರೆ. ಈ ಸಮಯ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 3ರಿಂದ ಕೆಲವು ವಾಕ್ಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ವಾಕ್ಯಗಳಿಗೆ ಬರೆದಿದೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವರದು. ದುಃಖ ಪಡುವರು ಧನ್ಯರು, ಅವರ ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಹಲ್ಲೆಲೂಯಾ. ಈ ವಾಕ್ಯವನ್ನು ವಿಶೇಷವಾಗಿ ಗಮನಿಸುವುದಾದರೆ ಇಲ್ಲಿ 3 ಪಾಯಿಂಟ್ಗಳು. ಈ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ ಅವರು. ಅಂದರೆ ಆತ್ಮಿಕ ಒಂದು ಆ ರಹಸ್ಯ ಏನಿದೆ ಅಂದ್ರೆ, ದೇವರನ್ನ ಆತ್ಮದಲ್ಲಿ ದೀನರಾಗಿ ಬೈಬಲ್ ಹೇಳ್ತದ ತಗ್ಗಿಸ್ಕೊಂಡು. ಹಲ್ಲೆಲೂಯಾ. ಬಡವನಿಗೆ ಬಹಳ ಕೊರತೆಗಳಿರ್ತದೆ. ಹಾಗೆ ನಮ್ಮ ಆತ್ಮಿಕ ಕೊರತೆಗಳನ್ನು ನೀಗಿಸುವ ದೇವರ ಮುಂದೆ ತಟ್ಟಿರಿ, ನಿಮ್ಮ ತೆರಿತೇನೆ, ಹುಡುಕಿರಿ, ನಿಮ್ಮ ಸಿಗ್ತೇನೆ, ಕೇಳಿರಿ, ಕೊಡಲ್ಪಡುತ್ತೆ. ಅಂದರೆ ನಮ್ಮ ಜೀವಿತದಲ್ಲಿ ಆತ್ಮದಲ್ಲಿ ಬಡವರಾಗಿರುವರು, ಅಂದರೆ ದೇವರ ವಾಕ್ಯ ಬೇಕು, ಪ್ರಾರ್ಥನೆ ಬೇಕು, ದೇವರು ಬೇಕನ್ನುವರಿಗೆ ಇಲ್ಲಿ ಬೈಬಲ್ ಹೇಳ್ತದ ಪರಲೋಕ ರಾಜ್ಯವರು. ನೋಡ್ರಿ, ಇಲ್ಲಿ ಬಂದಿರುವ ನಾವೆಲ್ಲ ಎಲ್ಲರೂ ಸರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮಿಕವಾಗಿ ದೇವರಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳೋದಾದರೆ ಪರಲೋಕದ ಎಲ್ಲ ವರಗಳು, ಆಶೀರ್ವಾದ ನಮಗೆ ಸಿಗ್ತದೆ. ದೇವರ ಆತ್ಮ ಹೇಳ್ತಾರೆ, ಆತ್ಮದಲ್ಲಿ ಬಡವರಾಗಿರುವ ನೀವು ಧನ್ಯರು, ಪರಲೋಕ ರಾಜ್ಯ ಅವರು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ನಾವು ಪ್ರಾರ್ಥನೆ ಭಾರದಿಂದ ಬೇಡಿಕೊಳ್ಳೋದಾದರೆ ದೇವರು ನಮ್ಮ ಪ್ರತಿಯೊಂದು ಕೊರತೆಗಳನ್ನ ಫಿಲಿಪಿಯ ಪತ್ರಿಕೆ 4ನೇ 6ನೇ ವಚನದಿಂದ ಯಾವ ಸಂಬಂಧವಾಗಿ ಚಿಂತಿಸ್ತದೆ, ಸರ್ವ ವಿಷಯಗಳ ಕೃತಜ್ಞತಾ ಸ್ತುತಿ ಮಾಡು